ಲೇಡೀಸ್ ಆ್ಯಂಡ್ ಜೆಂಟಲ್ ಗಾಯ್ಸ್ ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ, ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ಇವತ್ತು ನಾನು ಕಲ್ಲಂಗಡಿ ಹಣ್ಣು ಜಿಯೋ ಮಾರ್ಟಿಂದ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ. ಯಾಕೆ ಅಂದರೆ ರಿಯಾಲಿಟಿ ಚೆಕ್ ಮಾಡಬೇಕಲ್ಲ. ಈಗ ಏನು ಹೇಳ್ತಾ ಇದ್ದಾರೆ, ಕಲ್ಲರ್ ಹ್ಯಾಡ್ ಮಾಡ್ತಾ ಇದ್ದಾರೆ, ಕಲ್ಲರ್ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಶುಗರ್ ಸಿರಪ್ ಜೊತೆಗೆ ಅಂತ. ಸೊ ಅದಕ್ಕೆ ಈಗ ನಾನು ಜಿಯೋ ಮಾರ್ಟಿಂದ ಬುಕ್ ಮಾಡಿ ಕಲ್ಲಂಗಡಿ ಹಣ್ಣು ತರಿಸ್ಕೊಂಡಿದ್ದೀನಿ. ರಿಯಾಲಿಟಿ ಚೆಕ್ ಮಾಡೋಣ. ಸೊ ವಾಟರ್ ಮಿಲನ್ ರಿಯಾಲಿಟಿ ಚೆಕ್ ರೈಟ್ ನಾವು ಕೈನಿಂಗ್ ಎತ್ಕೊಂಡು ಕುಯ್ದು ಹೀಗೆ ಕಾಣಿಸ್ತಾ ಇದೆ ಗೈಸ್. ನೋಡಿದ್ರೆ ಹೇಗೆ ಕಾಣಿಸ್ತಾ ಇದೆ ಅಂತ, ಕೆಂಪಿಗೆ. ನನಗೆ ಗೊತ್ತಿಲ್ಲ ಇದು ಕಲರ್ ಹಾಕಿರ್ಬೋದು ಅಂತ, ಹಾಕಿಲ್ಲ ಅಂತಲೇ ನಾನು ಗೆಸ್ ಮಾಡ್ತಾ ಇದ್ದೀನಿ. ಸಾಕತ್ತಾಗಿದೆ. ಈಗ ಒಂದು ಕಾಯಿ ಹೊಡ್ತಿದ್ದೀನಿ, ಇದನ್ನು ಸೈಡ್ಗಿಟ್ಟು ಇದನ್ನು ಆಮೇಲೆ ನೋಡೋಣ. ಗೈಸ್ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀನಿ, ಬನ್ನಿ ಹೇಗಿದೆ. ನಿಜವಾಗ್ಲೂ ಇದರಿಂದ ಕಷ್ಟ ಆಗ್ತಾ ಇರೋದು ರೈತರಿಗೆ. ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ. ಈಗ ನೋಡಿ, ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ, ಕಲ್ಲಂಗಡಿ ಹಣ್ಣೆ ಹಿಂಗೆ ಒತ್ತಿ ಅದಕ್ಕೆ ಕಲ್ಲರ್ ಏನಾದರೂ ಇಂಜೆಕ್ಟ್ ಮಾಡಿದರೆ ಟಿಶ್ಯೂ ಪೇಪರ್ ಮೇಲೆ ಕಲ್ಲರ್ ಮೆತ್ಕೊತದೆ ಅಂತ. ಈ ರೀತಿ ಮೆತ್ಕೊತದ ಹಿಂಗೆ ಸ್ವಲ್ಪ ಒತ್ತಿದ್ರೆ ಮೆತ್ಕೊಳಲ್ಲ, ಸ್ವಲ್ಪ ಜಾಸ್ತಿ ಜೋರಾಗಿ ಒತ್ತಿದ್ರೆ ಈ ರೀತಿ ಕಲ್ಲರ್ ಕಾಣುತ್ತೆ. ಸೊ ಇದು ನನಗೆ ಗೊತ್ತಿಲ್ಲ, ಇದು ಕಲರ್ ಆ್ಯಡ್ ಮಾಡಿಲ್ಲ ಅಂತ ಅನ್ಕೋತೀನಿ, ಕಲರ್ ಇಂಜೆಕ್ಟ್ ಮಾಡಿಲ್ಲ ಅಂತ ಅನ್ಕೋತೀನಿ. ಯಾಕೆಂದರೆ ನಾನು ಇದನ್ನು ಸ್ವಲ್ಪ ಜೋರಾಗಿ ಒತ್ತಿದೆ, ಅದಕ್ಕೆ ಸ್ವಲ್ಪ ಕಲ್ಲರ್ ಕಾಣಿಸ್ತಾ ಇದೆ. ನ್ಯಾಚುರಲಾಗೆ ಕಲರ್ ಕೆಂಪಿದೆಯಲ್ಲ, ಕಲ್ಲಂಗಡಿ ಹಣ್ಣು ನ್ಯಾಚುರಲಾಗಿ ಕೆಂಪಿರುತ್ತೆ. ಸೊ ಆ ಕಲರ್ ಟಿಶ್ಯೂ ಪೇಪರ್ ಬಂದೇ ಬರುತ್ತೆ. ಸೊ ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ನೀವು ಕಮೆಂಟ್ ಮಾಡಿ ಇದು ಕಲ್ಲರ ಅಥವಾ ಕಲರ್ ಇಲ್ವಾ. ಸೊ ಇದಕ್ಕೆ ಸೈಡ್ ಇಡೋಣ. ಇನ್ನೂ ಒಂದು ಕಾಯಿ ಇದೆ, ಇದನ್ನು ಕಟ್ ಮಾಡಿ ಹೇಳ್ತೀನಿ ನಾನು ನಿಮಗೆ. ಟಣ ಇದು ಕಟ್ ಆಯಿತು. ಇದಕ್ಕೂ ಚೆಕ್ ಮಾಡೋಣ ಇವಾಗ, ಕಲರ್ ಇಂಜೆಕ್ಟ್ ಮಾಡಿದಾರ ಇಲ್ವಾ. ಈ ರೀತಿ ಕಾಣಿಸ್ತದೆ ನೋಡಿ ಕೆಂಪಿಗೆ. ಇದು ವಾಟರ್ ಮಿಲನ್ ಕಿರಣ್ ಅಂತ ನೋಡಿ. ಇದಕ್ಕೆ ಕಲರ್ ಇಲ್ಲ ಗಾಯ್ಸ್, ಕಲರ್ ಮೆತ್ಕೊಂಡಿಲ್ಲ. ನಾನು ಸ್ವಲ್ಪ ಜೋರಾಗಿ ಒಳಗಡೆ ಒತ್ತಿದಾಗ ಅದರ ಕಲರ್ ಮೆತ್ಕೊಂಡಿತ್ತು. ಈ ರೀತಿ ಮೇಲ್ಮೇಲಿಂದ ಮಾಡಿದ್ರೆ ಕಲರ್ ಮೆತ್ಕೊತಾ ಇಲ್ಲ ನೋಡಿ, ಏನು ಕಲರ್ ಇಲ್ಲ. ಸೊ ಈಸ್ ನಾಟ್ ಕಲರ್ ಇದಕ್ಕೆ ಮಾಡಿಲ್ಲ ಕಣ್ರಿ. ದಯವಿಟ್ಟು ಕಲರ್ ಹಾಕಿರೋ ವಿಡಿಯೋಗಳನ್ನ ಹೋಗಿ ತೋಟದಲ್ಲಿ ಚೆಕ್ ಮಾಡಿ ತೋರಿಸಿ, ಅಥವಾ ಏನು ಇದ್ರ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳಿ ಫಸ್ಟು. ಸುಮ್ಮನೆ ಏನೋ ವಿಡಿಯೋ ಮಾಡಿ ಹಾಕ್ಬಿಟ್ಟು ರೈತರಿಗೆ ತೊಂದರೆ ಮಾಡಬೇಡಿ. ಯಾಕೆಂದರೆ ಇವಾಗ ವ್ಯಾಪಾರಸ್ಥರಿಗೆ ಜಾಸ್ತಿ ತೊಂದರೆ ಆಗ್ತಾಯಿಲ್ಲ. ವ್ಯಾಪಾರಸ್ಥರು ಇದರಲ್ಲದೆ ಇನ್ನೊಂದರಲ್ಲಿ ಲಾಭ ಮಾಡ್ಕೊತಾರೆ. ಆದರೆ ಕಲ್ಲಂಗಡಿ ಹಣ್ಣು ಬೆಳೆದಿರುವ, ವಾಟರ್ ಮಿಲನ್ ಬೆಳೆದಿರುವ ರೈತರ ಗತಿ ಏನಾಗಬೇಕು ರೀ. ಅವರು ಬಂಡವಾಳ ಹಾಕಿ ಆ ವಾಟರ್ ಮಿಲನ್ ಬೆಳೆದಿರ್ತಾರೆ, ಅದು ಮಾರ್ಕೆಟ್ಗೆ ಹೋಗುತ್ತೆ, ಲಾಭ ಬರುತ್ತೆ, ಎಷ್ಟೆಲ್ಲ ಕನಸುಗಳು ಇಟ್ಕೊಂಡಿರ್ತಾರೆ. ಅದರಿಂದ ಯಾರ್ಯಾರೋ ಏನೇನೋ ವಿಡಿಯೋ ಮಾಡ್ಬಿಟ್ಟು ಕಲರ್ ಹಾಕಿದ್ದಾರೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಪಪ್ರಚಾರ ಮಾಡಿ ರೈತರು ತೊಂದರೆ ಆಗೋ ಥರ ಮಾಡಬೇಡಿ. ದಯವಿಟ್ಟು ಏನು ರಿಯಾಲಿಟಿ ಇದೆಯೋ ಅದನ್ನೇ ಹೇಳಿ, ಅದನ್ನೇ ತೋರಿಸಿ. ರೈತರಿಗೆ ನನ್ನ ಅಭಿಪ್ರಾಯ, ರೈತರಿಗೆ ತೊಂದರೆ ಆಗಬಾರ್ದು ಅಂತ. ಸಖತ್ತಾಗಿದೆ ಗಾಯ್ಸ್, ಒಳ್ಳೆ ಟೇಸ್ಟ್ ಇದೆ. ನನಗೆ ಕಲರ್ ಹಾಕಿದ್ದಾರೆ ಅಂತ ಅನಿಸಿಲ್ಲ. ನಾನು ಇದನ್ನು ಜ್ಯೂಸ್ ಮಾಡಿ ಕೂಡ ತೋರಿಸ್ತೀನಿ, ಯಾಕೆಂದರೆ ಇದು ಬೇಸಿಗೆ ಕಾಲ, ಅದರಿಂದ ತುಂಬಾ ಬಿಸಿ ಇರುತ್ತೆ. ಸೊ ಕಲ್ಲಂಗಡಿ ಹಣ್ಣು ನೀವು ತೊಳೆದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಆಮೇಲೆ ಇದನ್ನು ಕಟ್ ಮಾಡ್ಕೊಂಡು ತಿನ್ನಿ ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಗೆ ಒಳ್ಳೆಯದು. ಸಕ್ಕರೆ ಆ್ಯಡ್ ಮಾಡಬೇಡಿ, ಐಸ್ ಕ್ಯೂಬ್ಸ್ ಹಾಕಿ. ಫಸ್ಟು ಕಲ್ಲಂಗಡಿ ಹಣ್ಣು ಫ್ರಿಜ್ಜಲ್ಲಿ ಇಕ್ಬಿಡಿ, ಅದು ಸ್ವಲ್ಪ ತಣ್ಣಗಾಗುತ್ತೆ. ಆಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಸೋಸ್ಕೊಂಬಿಟ್ಟು ಐಸ್ ಕ್ಯೂಬ್ ಹಾಕ್ಸ್ಬಿಟ್ಟು ಆಮೇಲೆ ಕೂತ್ಕೊಂಡು ಕುಡೀರಿ. ತಣ್ಣಗಿರುತ್ತೆ, ಹೊಟ್ಟೆ ತಣ್ಣಗಿರುತ್ತೆ. ಸೊ ಇದರಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಈ ಬೇಸಿಗೆ ಕಾಲದಲ್ಲಿ ನೀರಿನಂಶ ಜಾಸ್ತಿ ಇರೋವಂಥ ಪದಾರ್ಥನ ತಿನ್ನಿ, ಹೆಲ್ದಿಯಾಗಿರಿ. ಯಾಕೆಂದರೆ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ಸೊ ಗೈಸ್, ನನಗೆ ಸಿಕ್ಕಿರೋ ಕಲ್ಲಂಗಡಿ ಹಣ್ಣಲ್ಲಿ ಕಲರ್ ಇಲ್ಲ ಅಂತ ಕನ್ಫರ್ಮ್ ಆಗಿದೆ. ಸೊ ಗೈಸ್, ವಾಟರ್ ಮಿಲನ್ ಜ್ಯೂಸ್ ಮಾಡೋಣ ಬನ್ನಿ. ಜ್ಯೂಸ್ ಮಾಡೋದು ತುಂಬ ಈಸಿ. ವಾಟರ್ ಮಿಲನ್ನ ಕಟ್ ಮಾಡಿಕೊಂಡು ಪೀಸ್ಗಳು ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ, ನೈಸಾಗಿ ಹೊಡ್ಕೊಳ್ಳಿ.
ಇವಾಗ ಜ್ಯೂಸ್ ರೆಡಿಯಾಗಿದೆ, ಬರ್ತಾ ಇದೆ. ಗ್ಲಾಸ್ಗೆ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಜ್ಯೂಸ್ ಅಂದರೆ. ತುಂಬಪ್ಪ ಗ್ಲಾಸ್ಗೆ ಹಾಕು. ಗಾಯ್ಸ್ ಈಗ ಗ್ಲಾಸಿಗೆ ತುಂಬ್ತಾ ಇದ್ದಂಗೆ ಇನ್ನೊಂದು ಪೀಸ್ ಕಟ್ ಮಾಡ್ಕೊಳ್ಳಿ. ಅದಕ್ಕೆ ಕ್ಯೂಬ್ಸ್ ಹಾಕೋಣ. ಜ್ಯೂಸ್ ಒಳಗಡೆ ಕ್ಯೂಬ್ಸ್ ಹಾಕಬೇಕು. ಆಮೇಲೆ ಗ್ಲಾಸ್ ಮೇಲೆ ಒಂದು ಪೀಸ್ ಇಕ್ಕಬೇಕು. ಈ ರೆಸ್ಟೋರೆಂಟಲ್ಲಿ ಕಾಣಿಸ್ತಾರಲ್ಲ ಸಖತ್ ಪ್ರೆಸೆಂಟೇಷನ್, ಆ ರೀತಿ ಪ್ರೆಸೆಂಟೇಷನ್ ಮಾಡೋಣ. ಇವಾಗ ಈ ರೀತಿಯಾಗಿ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ. ನಾನು ಹೇಗೆ ಕಟ್ ಮಾಡ್ತಾ ಇದ್ದೀನಿ ಆ ರೀತಿಗೆ ಕೈ ಹುಷಾರಾಗಿ ನೋಡಿಕೊಂಡು ಕಟ್ ಮಾಡಿ ಕ್ಯೂಬ್ಸ್ ಹಾಕಿ ಬೀಜ ತೆಗೆದ್ಬಿಟ್ಟು ನೋಡಿ, ಈ ರೀತಿ ಬೀಜ ತೆಗೆದಾಕಿ. ಸೊ ಫಸ್ಟ್ ಇಂಪ್ರೆಷನ್ ಈಸ್ ಬೆಟರ್ ಇಂಪ್ರೆಷನ್ ಅಂತ ಹೇಳ್ತಾರಲ್ಲ ಹಾಗೆ ನೋಡಿ, ಈ ರೀತಿ ನೈಸಾಗಿ ಹೊಡ್ಕೊಳ್ಳಿ. ಮತ್ತೆ ಮಧ್ಯದಲ್ಲಿ ಈ ರೀತಿ 2 ಕಟ್ ಹಾಕಿ ಅದಕ್ಕೆ ಕ್ಯೂಬ್ಸ್ ಹಾಕಿ. ಜ್ಯೂಸ್ ರೆಡಿ ಆಗಿದೆಯಲ್ಲ ಅದಕ್ಕೆ. ಗಾಯ್ಸ್ ಇದಕ್ಕೆ ನಾನು ಐಸ್ ಆ್ಯಡ್ ಮಾಡಿಲ್ಲ, ಶುಗರು ಆ್ಯಡ್ ಮಾಡಿಲ್ಲ. ನಿಮಗೆ ಬೇಕಾದರೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಳ್ಳಿ, ಅಥವಾ ಬೇಕಾಗಿಲ್ಲ. ಇದು ನ್ಯಾಚುರಲಾಗೆ ಸ್ವೀಟ್ ಇರುತ್ತೆ. ಈಗ ಕ್ಯೂಬ್ಸ್ ಹಾಕಿದ್ದಾಯಿತು. ಈಗ ಮೇಲೆ ಗ್ಲಾಸ್ ಮೇಲೆ ಒಂದು ಪೀಸ್ ಇಡಬೇಕಲ್ಲ ಚೆನ್ನಾಗಿ ಕಾಣಿಸೋಕ್ಕೆ. ಸೊ ಅದನ್ನು ರೆಡಿ ಮಾಡ್ತಾಯಿದ್ದೀನಿ ನಾನು. ಈ ರೀತಿ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಇದು ಟ್ರಯಾಂಗಲ್ ಈ ರೀತಿ ಕಟ್ ಮಾಡಿದ್ದೀನಿ ನಾನು. ಈ ರೀತಿ ತೆಳ್ಳಗೆ ಹಾಕ್ಕೊಂಡು ಮಧ್ಯದಲ್ಲಿ ಒಂದು ಪೀಸ್ ಹೊಡೆದು ಈ ರೀತಿ ಕಾಣಿಸೋಂಗೆ ಇಡಿ. ಹೆಂಗೆ ಕಾಣಿಸ್ತಾ ಇದೆಯಲ್ಲ, ಇದು ಪ್ರೆಸೆಂಟೇಷನ್ ಅಂದರೆ ಗಾಯ್ಸ್. ನೋಡಿದ್ದೀರಲ್ಲ. ಸೊ 3 ಗ್ಲಾಸ್ ಬೇಕು. ಈಗ 2.5 ಗ್ಲಾಸ್ ಆಗಿದೆ. ಇನ್ನೂ ಒಂದು ಅರ್ಧ ಗ್ಲಾಸ್ ರೆಡಿ ಮಾಡಬೇಕು. ಸೊ ಈಗ ಹತ್ರ ಬನ್ನಿ, ನಾನು ತೋರಿಸ್ತೀನಿ ನಿಮಗೆ. ಕ್ಯಾಮ್ರಾ ಹತ್ರ ಪಾಪ. ನಾನೇ ಕ್ಯಾಮ್ರಾ ಹತ್ರ ತೊಗೊಂಬರ್ತೀನಿ. ಇನ್ನು ಸ್ಟ್ರಾ ಹಾಕ್ಬೇಕು. ಇವಾಗ ಸ್ಟ್ರಾ ತೊಗೊಂಬರ್ತೀನಿ ರೀ. ಸೊ ಹೇಗೆ ಕಾಣಿಸ್ತಾ ಇದೆ ನೋಡಿದ್ರಲ್ಲ. ಸ್ಟ್ರಾ ಒಂದು ಇಕ್ಕಿದ್ರೆ ಅದಕ್ಕೆ ಕಳೆ. ಇವಾಗ ನೀವು ಪ್ಲಾಸ್ಟಿಕ್ ಯೂಸ್ ಮಾಡೋದಾದರೆ ಸ್ಟ್ರಾ ಹಾಕೊಳ್ಳಿ. ನೀವು ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ, ನಾವು ಹಂಗೆ ಕುಡಿತೀವಿ ನ್ಯಾಚುರಲ್ ಆಗಿ ಅಂದರೆ ಕುಡಿಬೋದು. ಓಕೆನಾ? ಟೆಡಿನ್ ನೋಡಿದ್ರೆ ಇದು ಈಗ ಚೆನ್ನಾಗಿ ಕಾಣಿಸುತ್ತೆ ನೋಡ್ಕೊಳ್ಳಿ. ಸೊ ಈಗ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಗಾಯ್ಸ್ ನೋಡಿ, ಇದು ಜ್ಯೂಸ್, ವಾಟರ್ ಮೆಲನ್ ಜ್ಯೂಸ್. ಗಾಯ್ಸ್ ಬೇಸಿಗೆ ಕಾಲದಲ್ಲಿ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಹೆಲ್ದಿಯಾಗಿರಿ ಅಷ್ಟೇ. ಹೇಗೆ ಕಾಣಿಸ್ತಾ ಇದೆಯಲ್ಲ. ಸೊ ಜ್ಯೂಸು ಆಯಿತು, ವಾಟರ್ ಮಿಲನ್ ಕಲರ್ ಚೆಕ್ಕು ಆಯಿತು. ಗಾಯ್ಸ್ ಇಷ್ಟೇ. ನಾನು ವಾಟರ್ ಮಿಲನ್ ರಿಯಾಲಿಟಿ ಚೆಕ್ ಮಾಡಬೇಕು ಅಂತೇಳಿ ಚೆಕ್ ಮಾಡಿದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಮ್ಯೂಸಿಕ್ ಕೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಯಾರಾದರೂ ನೋಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ. ನೀವು ಇನ್ನೂ ನೋಡ್ತಾ ಇದ್ದೀರಾ? ಥ್ಯಾಂಕ್ ಯು.